ಕೃಷ್ಣ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ದಿನ ರಮಾ ಏಕಾದಶಿ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪ್ರಣಾಮವನ್ನು ಹೇಳಿ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಅಶ್ವಿನಿ ಕೃಷ್ಣ ಪಕ್ಷ ರಮಾ ಏಕಾದಶಿ. ಯುಧಿಷ್ಠಿರನು ಕೇಳುತ್ತಾನೆ, ಜನಾರ್ದನ, ಅಶ್ವಿನಿ ಮಾಸದ ಮಧ್ಯದಲ್ಲಿ ಬರುವ ಏಕಾದಶಿಯ ಹೆಸರೇನು ಮತ್ತು ಅದರ ಮಹಾತ್ಮೆ ಏನು? ನಿಮ್ಮ ಪ್ರೇಮವು ನನ್ನ ಮೇಲೆ ಇರುವುದರಿಂದ ಕೃಪೆ ಮಾಡಿ ಹೇಳು. ಶ್ರೀಕೃಷ್ಣ ಅನ್ನುತ್ತಾನೆ, ಹೇ ಧರ್ಮರಾಜ, ಕೇಳು, ನಾನು ಹೇಳುತ್ತೇನೆ. ಈ ಏಕಾದಶಿಯು ಮಂಗಲಕರವಾದುದು. ರಮಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಅದು ಮಹಾಪಾತಕಗಳನ್ನೆಲ್ಲ ನಾಶ ಮಾಡುವುದು. ಇದರ ಮಹಾತ್ಮೆಯ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳು. ಪೂರ್ವದಲ್ಲಿ ಮುಚುಕುಂದ ಹೆಸರಿನ ರಾಜ ಬಹಳ ಪ್ರಸಿದ್ಧನಿದ್ದನು. ಅವನು ಇಂದ್ರನ ಮಿತ್ರನಾಗಿದ್ದನು ಮತ್ತು ಯಮ, ಕುಬೇರ, ವರುಣ, ವಿಭೀಷಣ ಅವರು ಸಹ ರಾಜರು ಮಿತ್ರರಾಗಿದ್ದರು. ಆ ಮುಚುಕುಂದ ರಾಜನು ವಿಷ್ಣು ಭಕ್ತನು ಮತ್ತು ಸತ್ಯ ಪ್ರತಿಜ್ಞನೂ ಆಗಿದ್ದನು. ಅವನು ನಿಷ್ಕಟವಾಗಿ ರಾಜ್ಯವಾಳುವಾಗ ಚಂದ್ರಭಾಗ ಹೆಸರಿನ ಶ್ರೇಷ್ಠವಾದ ನದಿಯು ಅವನ ಮಗಳಾಗಿ ಜನ್ಮ ತಾಳಿದಳು. ಅವಳು ಉಪವರಳಾದಳು. ಆಗ ಮುಚುಕುಂದ ರಾಜನು ಚಂದ್ರಸೇನ ರಾಜನ ಮಗನಾದ ಶೋಭಮಾನವನಿಗೆ ಮದುವೆ ಮಾಡಿಕೊಟ್ಟನು. ಆ ಶೋಭಮಾನ ರಾಜನು ಒಮ್ಮೆ ಸಹಜವಾಗಿ ತನ್ನ ಮಾವನಾದ ರಾಜ ಮುಚುಕುಂದನ ಕಡೆಗೆ ಬಂದಿದ್ದನು. ಆ ಸಮಯದಲ್ಲಿ ಬಹಳ ಪುಣ್ಯವನ್ನು ಕೊಡುವ ರಮಾ ಏಕಾದಶಿ ವ್ರತ ಬಂದಿತ್ತು. ಆಗ ಅವನ ಪತ್ನಿ ಚಂದ್ರಭಾಗೆಯು ಬಹಳ ಚಿಂತಾಕ್ರಾಂತಳಾದಳು. ಅವಳು ದೇವರಿಗೆ ಅಂದಳು, ಹೇ ದೇವ, ನನ್ನ ಪತಿಯು ಬಹಳ ಅಶಕ್ತನಿರುವನು. ಇವತ್ತು ಹೇಗೆ ಮಾಡಲಿ? ಅವನಿಗೆ ಉಪವಾಸ ಸಹನವಾಗುವುದಿಲ್ಲ ಮತ್ತು ನನ್ನ ತಂದೆ ಬಹಳ ಕಠೋರವಾದ ರಾಜಕೃತನಿರುವುದು. ಅವರು ದಶಮಿಯ ದಿನ ರಾಜ್ಯದಲ್ಲಿ 3 ವೇಳೆ ಡಂಗೂರ ಹೊಡೆಸುತ್ತಾನೆ. ಏನೆಂದರೆ, ನಾಳೆ ಏಕಾದಶಿ ಇರುವುದು. ಆದ ಕಾರಣ ಆ ಹರಿದಿನ ಯಾರೂ ಊಟ ಮಾಡಬಾರದು. ಆದ್ದರಿಂದ ಮುಂದೆ ಏನು ಮಾಡಬೇಕು ಅದರಂತೆ ಡಂಗೂರವಾಯಿತು. ಅದನ್ನು ಕೇಳಿ ಶೋಭಮಾನ ರಾಜನು ತನ್ನ ಪತಿಗೆ ಅಂದನು, ಪ್ರಿಯೆ, ಈಗ ನಾನು ಏನು ಮಾಡಬೇಕು? ನನ್ನ ಈ ಸುಖವಾದ ಶರೀರವು ನಾಶವಾಗದಂತೆ ಯಾವುದಾದರೂ ಉಪಾಯ ಹೇಳು. ಚಂದ್ರಭಾಗ ಅನ್ನುತ್ತಾಳೆ, ಹೇ ಆರ್ಯಪುತ್ರ, ನನ್ನ ತಂದೆ ಮನೆಯಲ್ಲಿ ಏಕಾದಶಿ ದಿವಸ ಏನನ್ನೂ ತಿನ್ನಬಾರದೆಂದು ನಿಷಿದ್ಧವಿದೆ. ಆ ದಿನ ಆನೆ, ಕುದುರೆಗಳು ಸಹ ಎಲ್ಲ ಪ್ರಾಣಿಗಳಿಗೂ ಸಹ ಆಹಾರ ಕೊಡುವುದಿಲ್ಲ, ನೀರನ್ನು ಸಹ ಕೊಡುವುದಿಲ್ಲ. ಹೀಗಿರುವುದರಿಂದ ಆ ಏಕಾದಶಿ ದಿವಸ ಮನುಷ್ಯನಿಗೆ ಹೇಗೆ ಊಟ ಸಿಗುವುದು? ನಿಮಗೆ ಊಟ ಮಾಡುವುದಾದರೆ ನೀವು ಈ ಮನೆಯಿಂದ ಹೊರಗೆ ಹೋಗಬೇಕಾಗುವುದು. ಆದ್ದರಿಂದ ಎಲ್ಲವೂ ವಿಚಾರ ಮಾಡಿ ನಿರ್ಧಾರಕ್ಕೆ ಬನ್ನಿರಿ. ಶೋಭಮಾನ ರಾಜನು ಅನ್ನುತ್ತಾನೆ, ಪ್ರಿಯೆ, ನೀನು ಸತ್ಯವನ್ನೇ ಹೇಳಿದೆ. ನಾನು ಏಕಾದಶಿ ಉಪವಾಸವನ್ನು ಅವಶ್ಯ ಮಾಡುತ್ತೇನೆ. ನನ್ನ ದೈವಾನುಸಾರ ಏನಾಗುವುದೋ ಇರಲಿ. ಆಗ ಶೋಭಮಾನ ರಾಜ ದೈವದ ಮೇಲೆ ವಿಶ್ವಾಸವಿಟ್ಟು ರಮಾ ಏಕಾದಶಿ ವ್ರತ ಮಾಡುವುದನ್ನು ನಿಶ್ಚಯ ಮಾಡಿದ. ಏಕಾದಶಿಯ ದಿನ ಅವನು ಹಸಿವು ನೀರಡಿಕೆಯಿಂದಲೂ ಬಹಳ ಬಳಲಿದ. ಅವನಿಗೆ ಬಹಳ ದುಃಖವಾಯಿತು. ಅವನ ಶರೀರವು ಸೋತು ಹೋಯಿತು. ಅಷ್ಟರಲ್ಲಿ ಸಂಜೆ ಆಯಿತು. ಸೂರ್ಯನು ಅಸ್ತಗತನಾದನು. ರಾತ್ರಿ ಶುರುವಾಯಿತು.
ಹರಿ ಪೂಜೆಯು ಜಾಗರಣೆ ಮಾಡುವಂತರಿಗೆ ಏಕಾದಶಿ ರಾತ್ರಿಯಲ್ಲಿ ಬಹಳ ಆನಂದವಾಗುತ್ತದೆ. ಆದರೆ ಧರ್ಮರಾಜ ಉಪವಾಸವು ಸಹಿಸದೇ ಇರುವ ಶೋಭಮಾನ ರಾಜನಿಗೆ ಆ ರಾತ್ರಿಯು ಬಹಳ ದುಃಖಕರವಾಯಿತು. ಕೊನೆಗೆ ಮರುದಿನ ಬೆಳಿಗ್ಗೆ ಸೂರ್ಯೋದಯದ ವೇಳೆಗೆ ಉಪವಾಸವನ್ನು ಸಹಿಸಲಾರದೆ ಶೋಭಮಾನ ರಾಜನು ಮರಣ ಹೊಂದಿದನು. ಮುಚುಕುಂದ ರಾಜನು ಯಥಾವಿಧಿಯಾಗಿ ಅವನ ಅಂತ್ಯಕ್ರಿಯೆಯನ್ನು ಮುಗಿಸಿದನು. ಆ ಸಮಯದಲ್ಲಿ ಚಂದ್ರಭಾಗ ಸತ್ತಿ ಹೋಗಲು ಸಿದ್ಧಳಾದಳು. ಆದರೆ ತಂದೆಯು ಅವಳಿಗೆ ತಡೆ ಹಾಕಿದ್ದರಿಂದ ಅವಳು ಸತ್ತಿ ಹೋಗಲಿಲ್ಲ. ಪತಿಯ ಕರ್ಮ ಸಂಸ್ಕಾರವು ಮುಗಿದ ಮೇಲೆ ಚಂದ್ರಭಾಗೆಯ ತಂದೆಯು ಮನೆಯಲ್ಲೇ ಇರುತ್ತಿದ್ದಳು. ಧರ್ಮರಾಜ ರಮಾ ಏಕಾದಶಿಯ ವ್ರತ ಪ್ರಭಾವದಿಂದ ಆ ಶೋಭಮಾನ ರಾಜನಿಗೆ ಮಂದಾರ ಪರ್ವತದ ಮೇಲಿನ ರಮ್ಯವಾದ ದೇವಾಪುರವು ದೊರೆಯಿತು. ಆ ದೇವಾಪುರ ಸರಿಸಮಾನ ಯಾವ ನಗರವೂ ಇರುವುದಿಲ್ಲ. ಆ ನಗರವು ಅಂಜಿಕ್ಯವಾದುದು. ಅದರ ಗುಣವರ್ಣನೆಯು ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ. ಅದು ಮತ್ತು ರತ್ನಾದಿಗಳಿಂದ ಕತ್ತಲ್ಪಟ್ಟಿತು. ಅದರಿಂದ ಅದು ಬಹಳಷ್ಟು ಶೋಭಿಸುತ್ತಿತ್ತು. ಶೋಭಮಾನ ಆ ನಗರದ ರಾಜನಾದನು. ಅವನ ಸಿಂಹಾಸನದ ಮೇಲೆ ಶುಭ್ರವಾದ ಛತ್ರವು ಶೋಭಿಸುತ್ತಿತ್ತು ಮತ್ತು ಚಾಮರಗಳು ಬೀಸುತ್ತಿದ್ದವು. ಅವನ ಕಿರೀಟವು ಕುಂಡಲಗಳನ್ನು ಧರಿಸುತ್ತಿದ್ದನು ಮತ್ತು ರತ್ನಹಾರ ಮಕುರ ಕುಂಡಲಗಳನ್ನು ಧರಿಸುತ್ತಿದ್ದನು. ಗಂಧರ್ವರು ಅವನ ಸ್ತುತಿ ಮಾಡುತ್ತಿದ್ದರು. ಅಪ್ಸರೆಯರು ನೃತ್ಯ ಮಾಡಿ ರಂಜಿಸುತ್ತಿದ್ದರು. ಈ ರೀತಿಯಾಗಿ ಶೋಭಮಾನ ರಾಜನು ದೇವರಾಜ ಇಂದ್ರನಂತೆ ಶೋಭಿಸುತ್ತಿದ್ದನು. ಒಂದು ದಿನ ಮುಚುಕುಂದ ರಾಜನ ರಾಜ್ಯದಲ್ಲಿರುವ ಸೋಮಶರ್ಮನೆಂಬ ಹೆಸರಿನ ಬ್ರಾಹ್ಮಣನು ತೀರ್ಥಯಾತ್ರೆ ನಿಮಿತ್ತವಾಗಿ ಅಡ್ಡಾಡುತ್ತಾ ಮಂದಾರ ಪರ್ವತ ಮೇಲಿನ ದೇವಪುರಕ್ಕೆ ಬಂದನು. ಅಲ್ಲಿ ಅವನಿಗೆ ಶೋಭಮಾನ ರಾಜನನ್ನು ಕಂಡನು. ಅವನು ನಮ್ಮ ಮುಚುಕುಂದ ರಾಜನ ಅಳಿಯನೆಂದು ಗೊತ್ತಾಯಿತು. ಸೋಮಶರ್ಮ ಅವನ ಹತ್ತಿರ ಹೋದನು. ಅವನನ್ನು ಕಂಡು ಶೋಭಮಾನನು ಸಿಂಹಾಸನದ ಮೇಲಿನಿಂದ ಕೆಳಗೆ ಬಂದು ಸೋಮಶರ್ಮನಿಗೆ ನಮಸ್ಕರಿಸಿದನು. ಅವನು ಸೋಮಶರ್ಮನಿಗೆ ಹೆಂಡತಿ ಮತ್ತು ಮಾವನ ಬಗ್ಗೆ ಕುಶಲ ಸಮಾಚಾರವನ್ನು ಕೇಳುತ್ತಿದ್ದನು ಮತ್ತು ಎಲ್ಲ ಪ್ರಜೆಗಳು ಸುಖವಾಗಿ ಇರುವರೆಂದು ಕೇಳಿದನು. ಆಗ ಸೋಮಶರ್ಮನು ಅನ್ನುತ್ತಾನೆ, ರಾಜ, ನಿನ್ನ ಮಾವನ ಮನೆಯಲ್ಲಿ ಎಲ್ಲರೂ ಕುಶಲವಾಗಿದ್ದಾರೆ. ನಿನ್ನ ಪತಿಯು ಚಂದ್ರಭಾಗೆಯು ಕುಶಲವಾಗಿದ್ದಾಳೆ. ರಾಜ, ಇನ್ನು ನೀನು ನಿನ್ನ ವೃತ್ತಾಂತವನ್ನು ಹೇಳು. ನಿನ್ನನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಗಿರುವುದು. ಈ ಪಟ್ಟಣವು ಬಹಳ ಸುಂದರವಾಗುವುದು. ಇಂಥ ಪಟ್ಟಣವು ಎಂದೂ ಯಾರೂ ನೋಡಿರಲಿಲ್ಲ. ಈ ಪಟ್ಟಣವು ನಿನಗೆ ಹೇಗೆ ದೊರೆಯಿತು? ಇದನ್ನೆಲ್ಲವನ್ನ ನೀನು ನನಗೆ ಹೇಳುವೆಯಾ? ಶೋಭಮಾನ ರಾಜ ಅನ್ನುತ್ತಾನೆ, ರಮಾ ಏಕಾದಶಿ ಉಪವಾಸ ಮಾಡಿದರ ಫಲವಾಗಿ ಈ ಪಟ್ಟಣ ನನಗೆ ದೊರೆಯಿತು. ಆದರೆ ಅದು ನಿಶ್ವರವಿರುವುದು. ಅದು ನನಗೆ ಶಾಶ್ವತವಾಗಿ ಸಿಗುವಂಥದ್ದಲ್ಲ ಮತ್ತು ಎಂದೂ ನಾಶವಾಗದಂತೆ ಇರುವ ಉಪಾಯವನ್ನು ನನಗೆ ಹೇಳಿರಿ. ಸೋಮಶರ್ಮ ಬ್ರಾಹ್ಮಣ ಕೇಳುತ್ತಾನೆ, ರಾಜ, ಈ ನಗರವು ನಶ್ವರವಿದೆ ಎಂದು ಯಾರಿಂದ ಗೊತ್ತು ಮಾಡಿಕೊಂಡೆ ಮತ್ತು ಇದು ಶಾಶ್ವತವಾಗಿ ನಿನ್ನಲ್ಲಿಯೇ ಉಳಿಯುವ ಉಪಾಯವೇನು? ನನಗೆ ಹೇಳು ಅಂದನು. ನಾನು ತಪ್ಪದೆ ಸಹಾಯ ಮಾಡುವೆನು. ಶೋಭರಾಜನು ಅನ್ನುತ್ತಾನೆ, ನಾನು ಈ ರಮಾ ಏಕಾದಶಿಯನ್ನು ಶ್ರದ್ಧೆಯಿಲ್ಲದೆ ಮಾಡಿರುವೆನು. ಆದ್ದರಿಂದ ನನಗೆ ದೊರಕಿರುವ ಸ್ಥಾನವು ಶಾಶ್ವತವಲ್ಲ. ಈ ಸ್ಥಾನವು ನಿತ್ಯ ಶಾಶ್ವತ ಆಗುವಂತೆ ನಾನು ನಿನಗೆ ಹೇಳುತ್ತೇನೆ ಕೇಳು. ಮುಚುಕುಂದ ರಾಜನ ಸುಂದರಿ ಮಗಳಾದ ಚಂದ್ರಭಾಗ ನನ್ನ ಪತಿ ಇರುವಳು. ಅವಳಿಗೆ ನನ್ನ ಎಲ್ಲ ವೃತ್ತಾಂತವನ್ನು ಹೇಳು, ಅಂದರೆ ನನ್ನ ಈ ಸ್ಥಾನವು ಶಾಶ್ವತವಾಗುವುದು. ಈ ಮಾತನ್ನು ಕೇಳಿ ಸೋಮಶರ್ಮನು ಮರಳಿ ತನ್ನ ಪಟ್ಟಣಕ್ಕೆ ಹೊರಟನು ಮತ್ತು ಅವನ ಎಲ್ಲ ವೃತ್ತಾಂತವನ್ನು ಚಂದ್ರಭಾಗೆಗೆ ಹೇಳಿದನು. ಬ್ರಾಹ್ಮಣನ ಈ ಮಾತು ಕೇಳಿ ಚಂದ್ರಭಾಗೆಗೆ ಬಹಳ ಆಶ್ಚರ್ಯವಾಯಿತು. ಅವಳು ಅನ್ನುತ್ತಾಳೆ, ಎಲೇ ಶ್ರೇಷ್ಠ ಬ್ರಾಹ್ಮಣನೇ, ನೀನು ನನಗೆ ಸ್ವಪ್ನದ ಸಂಗತಿ ಹೇಳುತ್ತಿರುವೆಯೋ ಇಲ್ಲವೋ ನಿಜವಾದ ಸಂಗತಿ ಹೇಳಿರುವೆಯೋ ಎಂದು ಕೇಳಿದಳು. ಸೋಮಶರ್ಮ ಅನ್ನುತ್ತಾನೆ, ಮಗಳೇ, ನಾನು ನಿನ್ನ ಗಂಡನನ್ನು ಮಹಾರಣ್ಯದಲ್ಲಿ ಪ್ರತ್ಯಕ್ಷ ನೋಡಿರುವೆನು. ದೇವರ ನಗರದಂತೆ ಶೋಭಿಸುವಂತಹ ಆ ಪಟ್ಟಣವನ್ನು ನಾನು ಕಣ್ಣಾರೆ ಕಂಡೆ. ಆದರೆ ಅವನಿಗೆ ಶಾಶ್ವತವಾಗಿ ದೊರೆತಿರುವುದಿಲ್ಲ. ಆದರೆ ಅದು ಶಾಶ್ವತವಾಗುವಂತೆ ಉಪಾಯ ನಿನಗೆ ಮಾಡಲು ಬರುವುದು. ಅದನ್ನು ನೀನು ಮಾಡು. ಚಂದ್ರಭಾಗ ಅನ್ನುತ್ತಾಳೆ, ಶ್ರೇಷ್ಠನಾದ ಬ್ರಾಹ್ಮಣನೇ, ನಾನು ನನ್ನ ಪತಿಯ ದರ್ಶನಕ್ಕೆ ಬಹಳ ಆತುರನಾಗಿದ್ದೇನೆ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿರಿ. ನಾನು ನನ್ನ ವ್ರತದ ಪುಣ್ಯದಿಂದ ನನ್ನ
ನನ್ನ ಪತಿಯ ಪಟ್ಟಣವು ಶಾಶ್ವತವಾಗುವಂತೆ ಮಾಡುವೆನು. ನೀನು ನಮ್ಮಿಬ್ಬರ ಸಂಯೋಗ ಮಾಡಿಕೊಡು ಕೊಡು. ಹೇ ಶ್ರೇಷ್ಠ ಬ್ರಾಹ್ಮಣನೇ, ಪತಿವಿಯೋಗವಾಗಿರುವ ಪತ್ನಿಗೆ ಸಂಯೋಗ ಮಾಡಿಕೊಟ್ಟರೆ ಅದರಂತಹ ಬೇರೆ ಪುಣ್ಯವಿಲ್ಲ. ಚಂದ್ರಭಾಗೆ ಈ ಮಾತು ಕೇಳಿ ಸೋಮಶರ್ಮನು ಅವಳನ್ನು ಸಂಗಡ ಕರೆದುಕೊಂಡು ಹೊರಟನು ಮತ್ತು ಬೇಗನೆ ಮಂದಾರ ಪರ್ವತ ಇರುವ ವಾಮದೇವ ಋಷಿಯ ಆಶ್ರಮಕ್ಕೆ ಬಂದರು. ಅಲ್ಲಿ ಅವರು ಎಲ್ಲ ಸಂಗತಿಯನ್ನು ವಾಮದೇವರಿಗೆ ಹೇಳಿದರು. ಅದನ್ನೆಲ್ಲ ಕೇಳಿಕೊಂಡು ವೇದ ಮಂತ್ರಗಳಿಂದ ಚಂದ್ರಭಾಗೆಗೆ ಅಭಿಷೇಕ ಮಾಡಿದರು. ಋಷಿ ಮಂತ್ರ ಪ್ರಭಾವದಿಂದ ಮತ್ತು ಏಕಾದಶಿ ವ್ರತದ ಪುಣ್ಯದಿಂದ ಚಂದ್ರಭಾಗೆಗೆ ದಿವ್ಯ ದೇಹ ಪ್ರಾಪ್ತವಾಯಿತು ಮತ್ತು ಅವಳಿಗೆ ದಿವ್ಯಗತಿ ಪ್ರಾಪ್ತವಾಯಿತು. ಆನಂದದಿಂದ ಅವಳ ಕಣ್ಣುಗಳು ಕಂಗೊಳಿಸುತ್ತಿದ್ದವು ಮತ್ತು ಅವಳು ತನ್ನ ಪತಿಯನ್ನು ಸೇರಿದಳು. ತನ್ನ ಪ್ರಿಯ ಪತ್ನಿಯು ಬಂದಿದ್ದನ್ನು ಕಂಡು ಶೋಭಾಮಾನನಿಗೆ ಬಹಳ ಆನಂದವಾಯಿತು ಮತ್ತು ಅವಳನ್ನು ಹತ್ತಿರ ಕರೆದುಕೊಂಡು ತನ್ನ ಎಡಭಾಗದಲ್ಲಿ ಕುಳಿಸಿಕೊಂಡು ಚಂದ್ರಭಾಗೆಗೆ ಬಹಳ ಸಂತೋಷವಾಯಿತು. ತನ್ನ ಪ್ರೀತಿಯ ಪತಿಗೆ ಸೇರುವಂತೆ ಮೃದುವಾದ ಮಾತುಗಳಿಂದ ಅವಳೆಂದಳು, ಹೇ ಪ್ರಿಯಕರನೇ, ನನ್ನ ಹತ್ತಿರ ಎಷ್ಟು ಪುಣ್ಯವಿರುವುದೆಂಬುದನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು. ನಾನು ನಮ್ಮ ತಂದೆಯ ಮನೆಯಲ್ಲಿ ಇದ್ದಾಗ 8 ವರ್ಷದವಳು ಇದ್ದೆ. ಅಂದಿನಿಂದ ಈ ಏಕಾದಶಿ ವ್ರತ ಶ್ರದ್ಧಾ ಭಕ್ತಿಯಿಂದಲೂ ಮತ್ತು ಹೇಳಿದಂತೆ ವಿಧಿಪೂರ್ವಕವಾಗಿ ಮಾಡುತ್ತಾ ಬಂದಿರುವೆ. ಆ ಪುಣ್ಯದ ಪ್ರಭಾವದಿಂದ ನಿನ್ನ ಈ ದೇವಾಪುರವು ಪ್ರಳಯ ಕಾಲದ ಪರ್ಯಂತ ಉಳಿಯುವುದು. ಎಲ್ಲ ಮನೋರಥಗಳು ಪೂರ್ಣವಾಗುವವು. ಎಲೆ ಧರ್ಮರಾಜ, ಈ ಪ್ರಕಾರ ಆ ಚಂದ್ರಭಾಗ್ಯ ದಿವ್ಯ ರೂಪಳಾದವಳು ಮತ್ತು ದಿವ್ಯ ಅಲಂಕಾರಗಳಿಂದ ಶೋಭಿಸುತ್ತಿದ್ದಳು ಮತ್ತು ತನ್ನ ಪತಿಯ ಸಂಗಡ ದಿವ್ಯ ಭೋಗಗಳನ್ನು ಭೋಗಿಸಿದಳು. ಶೋಭಮಾನ ರಾಜನಿಗೆ ದಿವ್ಯ ದೇಹ ಪ್ರಾಪ್ತವಾಯಿತು. ಅವನು ಚಂದ್ರಭಾಗಳ ಸಹಿತ ಮಂದಾರ ಪರ್ವತ ಮೇಲೆ ಸಕಲ ಸುಖ ಭೋಗಗಳನ್ನು ಭೋಗಿಸಿದನು. ಹೇ ಧರ್ಮರಾಜ, ಈ ರಮಾ ಏಕಾದಶಿಯು ಚಿಂತಾಮಣಿಯಂತೆ ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡುವ ಕಾಮಧೇನುವಿನಂತೆ ಇರುವುದು. ಅಂತೆಯೇ ಈ ಏಕಾದಶಿ ಮಹಾತ್ಮೆಯನ್ನು ನಾನು ನಿನಗೆ ಹೇಳಿದೆ. ಯಾವ ಮನುಷ್ಯನು ಈ ಏಕಾದಶಿ ವ್ರತವನ್ನು ಮಾಡುವನೋ ಅವನ ಬ್ರಹ್ಮಹತ್ಯೆಯ ಪಾಪವು ನಾಶವಾಗುತ್ತದೆ. ರಮಾ ಏಕಾದಶಿಯ ಮಹಾತ್ಮೆಯನ್ನು ಯಾರು ಕೇಳುವರೋ ಅವರು ಸಕಲ ಪಾಪಗಳಿಂದಲೂ ಮುಕ್ತರಾಗಿ ವಿಷ್ಣುಲೋಕವನ್ನು ಸೇರಿ ಅಲ್ಲಿ ಅವರು ಪೂಜಿಸಿಕೊಳ್ಳುವರು. ಶ್ರೀ ಬ್ರಹ್ಮಾಂಡ ಪುರಾಣ ರಮಾ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದಗಳು.